Right. Thank you very much for joining. So, a very warm welcome to Kevo Kaipo Industries. So, the world of health, wealth, and happiness. ಸೊ ವೆರಿ ಹ್ಯಾಪಿ. ಸೊ ಪ್ರತಿಯೊಂದು ದಿನ ನಾವು 7 ಗಂಟೆ ಒಂದು ಸೆಷನ್ನ ಸೊ ಪ್ರಾಡಕ್ಟ್ ಇನ್ಫಾರ್ಮೇಶನ್ಗೆ ಆಗಿರ್ಬೋದು, ಪ್ಲಾನ್ಗೆ ಆಗಿರ್ಬೋದು, ಅಥವಾ ಇನ್ನ ಬೇರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸ್ಕಿಲ್ ಕಲಿಯೋಕೆ ಒಂದು 7 ಗಂಟೆಗೆ ಒಂದು ಈಸಿ ಒಂದು ಸೆಷನ್ ನಾವು ಮಾಡ್ತಾ ಇದೀವಿ, ರೈಟ್? ಸೊ ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಡ್ರಿ. ಸೊ ನಿಮ್ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಲಿಂಕ್. ಅವರು ನಾಲೆಜ್ ತಗೊಂತಾರೆ. ಸೊ ನಿಮ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಡೆಫಿನೆಟ್ಲಿ ಆ ವ್ಯಕ್ತಿನೂ ಇನ್ನೂ ಚೆನ್ನಾಗಿ ಬೆಳಿಲಿಕ್ಕೆ ಒಂದು ಅವಕಾಶ ನೀವು ಕೊಡಂತ ವ್ಯಕ್ತಿಗಳು ಆಗ್ತೀರಿ, ರೈಟ್? ಅದು ನೆನಪಲ್ಲಿ ಇಟ್ಕೊಡ್ರಿ. ಸೊ ನಾಲೆಡ್ಜ್ ಅನ್ನ ಶೇರ್ ಮಾಡಿದಷ್ಟು ನಿಮ್ಗೆ ಇನ್ನೂ ಹೆಚ್ಚಿಗೆ ನಾಲೆಡ್ಜ್ ಸಿಗ್ತಾ ಬರುತ್ತೆ. ಸೊ ಇನ್ನು ಎಕ್ಸ್ಟ್ರಾ ನೀವೇನಾದ್ರು ದುಡಿಮೆ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ನಾಲೆಡ್ಜ್ ಇನ್ನೂ ಜಾಸ್ತಿ ಬೇಕು, ರೈಟ್? ಸೊ ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಮಾಹಿತಿ ಸಿಗ್ತಾ ಬರುತ್ತೆ. ಸೊ ಒಂದೊಂದ್ ದಿನ ಒಂದೊಂದು ಇನ್ಫಾರ್ಮೇಶನ್ ಸಿಗ್ತಾ ಬರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ನಿಮ್ಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಎಲ್ಲಿವರೆಗೂ ನೀವು ಹೆಲ್ತ್ ಹೆಲ್ತ್ ಅಂತ ಇದ್ರಿ, ಸೊ ಅಗ್ರಿಕಲ್ಚರ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಅಗ್ರಿಕಲ್ಚರ್ ಇನ್ಫಾರ್ಮೇಶನ್, ರೈಟ್? ಸೊ ಡೆಫಿನೆಟ್ಲಿ ಸೊ ಆ ಒಂದು ಪ್ರಯತ್ನ ನಾನು ಮಾಡ್ತೀನಿ, ರೈಟ್? ಸೊ ಇವತ್ತು ದೇಶದ ಬೆನ್ನೆಲುಬು ಯಾರಪ್ಪ ಅಂದ್ರೆ ಡೆಫಿನೆಟ್ಲಿ ರೈತಾನೆ ಅಂತ ಹೇಳ್ತೀವಿ. ಇಲ್ಲಿ ಒಬ್ಬ ವ್ಯಕ್ತಿ MS ಸ್ವಾಮಿನಾಥನ್ ಹೇಳ್ತಾನೆ, ದೊಡ್ಡ ಸೈಂಟಿಸ್ಟ್: ಇಫ್ ಅಗ್ರಿಕಲ್ಚರ್ ಗೋ ಸ್ಟ್ರಾಂಗ್, ನಥಿಂಗ್ ಎಲ್ ವಿಲ್ಸ್ ಹ್ಯಾವ್ ಎ ಚಾನ್ಸ್ ಟು ಗೋ ರೈಟ್. ಸೊ ಅಗ್ರಿಕಲ್ಚರ್ ಏನಾದ್ರು ಸೈಡ್ ದಾರಿ ಹಿಡಿದಿದೆ ಅನ್ಕೊಟ್ರಿ, ತಪ್ಪಾಗಿ ಹೋಗಿದೆ ಅನ್ಕೊಟ್ರಿ, ಡೆಫಿನೆಟ್ಲಿ ಅದನ್ನ ಸರಿ ಮಾಡ್ಲಿಕ್ಕೆ ಯಾವ್ದೂ ಆಗಲ್ಲ ಅಂತೇಳಿ. ಸೊ ಅಷ್ಟು ಕಷ್ಟ ಆಗ್ತದೆ. ಸೊ ಅಗ್ರಿಕಲ್ಚರ್ ಒಬ್ಬ ಫಾರ್ಮರ್ ಚೆನ್ನಾಗಿದ್ರೆ ಸೊ ದೇಶ ಚೆನ್ನಾಗಿರುತ್ತೆ. ಫಾರ್ಮರ್ ಚೆನ್ನಾಗಿಲ್ಲ ಅಂದ್ರೆ ದೇಶ ಅಂತೂ ಡೆಫಿನೆಟ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತೈತೆ. ತಿನ್ನಾಕ ಅನ್ನನೂ ಇರಲ್ಲ. ಸೊ ಹಂಗಾಗಿ ಇವತ್ತು ರೈತನ ಕಷ್ಟಗಳು ಕೇಳಬಾರ್ದು. ಸೊ ಎಷ್ಟೋ ಖರ್ಚು ವೆಚ್ಚ ಏನೆಲ್ಲ ಜಾಸ್ತಿ ಆಗ್ತಾ ಇದಾವೆ, ಇಳುವರಿ ಕಡಿಮೆ ಆಗ್ತಾ ಇದೆ, ಅದರಲ್ಲಿ ಅವ್ರಿಗೆ ಬೇಕಾಗಿರೋಂತ ರೇಟ್ ಸಿಗ್ತಾ ಇಲ್ಲ ಅಂತ ಒಂದು ಸಮಸ್ಯೆಗಳಲ್ಲಿ ಸೊ ಇವತ್ತು ನಾವೇನಾದ್ರೂ ನಮ್ಮ ಕಡೆಯಿಂದ ಏನಾದ್ರು ಸೇವೆ ಆಗ್ತದಪ್ಪ ಅಂದ್ರೆ, ಅಂತ ಒಂದು ಭಾಗ್ಯ ನಮಗೆ ಸಿಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಒಂದು ಒಂದು ಪ್ರಾಡಕ್ಟ್, ವಂಡರ್ಫುಲ್ ಪ್ರಾಡಕ್ಟ್ ಕೇವಾ ಅಗ್ರೋ ಬೂಸ್ಟರ್ ಅಂತೇಳಿ. ಅದೆಲ್ಲದಕ್ಕೂ ಹೇಳಕ್ಕೆ ನಾ ಮುಂಚೆ ಈ ಒಬ್ಬ ರೈತನ ನಾನು ನೆನೆಸ್ಕೊಂತ ಒಂದು ಸಣ್ಣ ಒಂದು ಕವನ ನಾನು ನೋಡಿದ್ದೀನಿ. ಸೊ ಮಣ್ಣಲ್ಲಿ ಚಿನ್ನ ಎಲ್ಲರ ಅನ್ನ, ಬೆಳೆಯುವ ರೈತ ದೊಡ್ಡವನು, ಬಿಸಿಲು ಮಳಿ ಚಳಿಯ ಗಣಿಸದೆ ದುಡಿಮೆಗೆ ಬದುಕೋನು, ಮುಡುಪಾಗಿಟ್ಟುವನು, ಮಣ್ಣನ್ನು ತಣಿಸಿ ಬೆವರನ್ನು ಸುರಿಸಿ ಗದ್ದೆಯಲ್ಲಿ ನಾಟಿ ಮಾಡುವವನು, ಬಗೆ ಬಗೆ ಕಾಳು ಹಣ್ಣು ಹಂಪಲು ಬೀಜವ ಬಿತ್ತಿ ಬೆಳೆದಿಹನು, ತನ್ನ ಕಷ್ಟವನ್ನು ಗಣಿಸದೆ ಪರರಿಗೆ ಅನ್ನದ ಕಣಜವನ್ನು ನೀಡುವವನು, ಅವನೇ ನಮ್ಮ ರೈತ. ಸೊ ಮೇ ಬಿ ಇಟ್ ಈಸ್ ವಂಡರ್ಫುಲ್ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಗೆ ಹೆಂಗಿದೆ ಗೊತ್ತಿಲ್ಲ, ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಹೆಂಗಿದೆ ಅಂತೇಳಿ, ರೈಟ್? ಸೊ ಇವತ್ತು ರೈತನ ಪರಿಸ್ಥಿತಿ ನೋಡಿದ್ರೆ ಅದೇ ತರ ಇದೆ. ಸೊ ಅದನ್ನ ನಾವೇನಾದ್ರೂ ನಮ್ ಕೈಲಾದಷ್ಟೇ ಸೇವೆ ಏನಾದ್ರು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕೇವಾ ಕೈಪೋ ಇಂಡಸ್ಟ್ರೀಸ್ ಥ್ರೂ ಕೆಲವೊಂದು ಪ್ರಾಡಕ್ಟ್ಸ್, ಅದ್ಭುತವಾಗಿರಂತಹ ಪ್ರಾಡಕ್ಟ್ಸ್ ನಮ್ಮ ರೈತರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತವೆ. ಸೊ ಅಂತ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಇವತ್ತು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಯಾವಾಗ್ಲೂ ನಗ್ತಾ ಖುಷಿಯಾಗಿರೋಂತ ರೈತ, ಅವರು ಅವ್ರ ದುಡ್ಡು ಚೆನ್ನಾಗ್ ಬರ್ತಿದೆ ಅಂದ್ರೆ ಯಾವತ್ತು ಹ್ಯಾಪಿ ಆಗಿರ್ತಾನೆ. ಬಟ್ ಯಾವತ್ತಾದ್ರೆ ಬೆಳೆ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಸೊ ಅವ್ರಿಗೆ ಬೇಕಾದಷ್ಟು ದುಡಿಮೆ ಸಿಗ್ತಾ ಇಲ್ಲ ಅಂದ್ರೆ ರೈತ ಯಾವ ರೀತಿಯಲ್ಲಿ ಇರ್ತಾನೋ ನೀವು ನೋಡ್ತಾ ಇದ್ದೀರಿ, ರೈಟ್? ಎಷ್ಟು ಅನಾಹುತಗಳನ್ನು ಹಾಕ್ತಾ ಇದ್ದಾವೆ. ಬಟ್ ಅಷ್ಟೇ ನೆವರ್ ಗಿವ್ ಅಪ್ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಮಾಡ್ತಾನೆ ಇರ್ತಾರೆ. ಅದರಲ್ಲೇ ಇವತ್ತು ಲಾಸ್ ಆದ್ರೆ ನಾಳೆ ಬಂದೇ ಬರುತ್ತೆ ಅನ್ನೋದು ಅವರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಆದ್ರೂನು ಛಲ ಬಿಡದ ಇರೋಂತ ವ್ಯಕ್ತಿ ಮುಂದೆ ಹೋಗ್ತಾ ಇರ್ತಾನೆ ಅಂದ್ರೆ ನಾವು ಸಪೋರ್ಟಿವ್ ಆಗಿ ಏನಾದ್ರು ಮಾಡಿದ್ದಾದ್ರೆ, ಒಂದು ಸಿಸ್ಟಮ್ ನಾವು ಸ್ವಲ್ಪ ತಿಳಿಸಿದ್ದೆ ಆದ್ರೆ, ಸೊ ನಮ್ ಕಡೆಯಿಂದ ಒಂದು ಸೇವೆಯನ್ನು ಸಲ್ಲಿಸಿದ್ದಾದ್ರೆ ಸೊ ಆ ವ್ಯಕ್ತಿಗೂ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಕೇವಾ ಅಗ್ರೋ ಬೂಸ್ಟರ್. ಹಾಗಾದ್ರೆ ರೈತ, ದೇರ್ ಆರ್ ಟೂ ವೇಸ್ ಟು ಮೇಕ್ ಫಾರ್ಮಿಂಗ್ ಪ್ರಾಫಿಟಬಲ್. ಸೊ ಅಗ್ರಿಕಲ್ಚರ್ನ ಅಂದ್ರೆ ರೈತಗೆ ಪ್ರಾಫಿಟ್ ಆಗಿ ಮಾಡ್ಲಿಕ್ಕೆ ಒಂದು ಎರಡು ಪದ್ಧತಿ ಇದೆ. ಸೊ ಇನ್ಕ್ರೀಸ್ ದ ಪ್ರೊಡಕ್ಷನ್ ಅಂಡ್ ಕಟ್ ದ ಕಾಸ್ಟ್. ಸೊ ರೈತ ಆಸೆ ಏನು, ಅವರು ಆಸೆ ಪಡಂತದ್ದು ಒಂದೇ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು. ಅಟ್ಲೀಸ್ಟ್ ಒಂದು ಟೈಮ್ಗೆ ನನಗೆ ಅಂದ್ರೆ ಇವೆಲ್ಲ ಏನು ನಾಟಿ ಮಾಡಿ ಇನ್ನೊಂದು ಮಾಡಿ ಖರ್ಚು ಏನೆಲ್ಲ ಮಾಡಿ ಕೊನೆಗೆ ಬೆಳೆ ಬಂದ ನಂತರ ನನಗೆ ಇಟ್ಟಿರಂತ ದುಡ್ಡು ವಾಪಸ್ ಬಂದ್ರೆ ಸಾಕು ಅನ್ನೋಂತ ಆಲೋಚನೆಯಲ್ಲಿ ಇರ್ತಾನೆ ರೈತ.
ಸೊ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಆಗಬೇಕು, ಅಟ್ಲೀಸ್ಟ್ ಅಲ್ಲಿ ಇಟ್ಟಿರೋಂಥದ್ದನ್ನ ಹೊರಗಡೆ ಬಂದ್ರೆ ಸಾಕು ಅನ್ನೋಂಥ ಆಲೋಚನೆಗಳಲ್ಲಿ ಇರ್ತಾನೆ. ಬಟ್ ಇದಕ್ಕೆ ಬಿಯಾಂಡ್ ನಾವೇನಾದ್ರೂ ಕೆಲಸ ಮಾಡ್ಲಿಕ್ಕಾದ್ರೆ, ಸೊ ಅಗ್ರಿಕಲ್ಚರ್ ಬೂಸ್ಟರ್ಲಿಂದ ನಾವು ರೈತರಿಗೆ ಬಹಳಷ್ಟು ಹೆಲ್ಪ್ ಮಾಡ್ಬೋದು. ಸೊ ಅಂತ ಒಂದು ಬೆನಿಫಿಟ್ಸ್ ಬಹಳಷ್ಟು ಇದೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು. ಸೊ ಅದರದ ಕ್ವಾಲಿಟಿ ಚೇಂಜ್ ಮಾಡಬೇಕು. ಸೊ ಯಾವಾಗಾದ್ರೂ ಕ್ವಾಲಿಟಿ ಚೆನ್ನಾಗಿತ್ತು ಅನ್ಕೊಡ್ರಿ, ಸೊ ಅದು ಪ್ರೈಸ್ ಜಾಸ್ತಿ ಆಗ್ತಾ ಬರುತ್ತೆ. ಎಟ್ ದಿ ಸೇಮ್ ಟೈಮ್ ಎಂತ ಒಂದು ಸಮಸ್ಯೆಗಳು ಬಂದ್ರು, ಸೊ ನಾವು ನೋಡಿದೀವಿ ಕೆಲವೊಂದು ಸಮಸ್ಯೆಗಳಲ್ಲಿ ಅಂದ್ರೆ ಸುತ್ತಮುತ್ತ ಇರಂತ ಹೊಲಗಳಲ್ಲಿ ಏನು ಹೊರಗಡೆ ಇರಂತ ಗೊಬ್ಬರ ಕೆಮಿಕಲ್ಸ್ ಎಲ್ಲ ಬೇರೆ ಎಲ್ಲ ಹಾಕಿರ್ತಾರೆ. ಮಧ್ಯದಲ್ಲಿ ಕೇವ ಪ್ರಾಡಕ್ಟ್ಸ್ ಉಪಯೋಗ ಮಾಡಿಕೊಂಡು ಬೆಳೆಸಿರಂತ ಒಂದು ಹೊಲ ಇರ್ತದೆ. ಸೊ ಆ ಹೊಲದಲ್ಲಿ ಮಾತ್ರ ಬೆಳೆ ಜಾಸ್ತಿ ಚೆನ್ನಾಗಿರ್ತದೆ. ಸೊ ಸುತ್ತ ಇರಂತವೆಲ್ಲ ಯಾವುದೋ ಒಂದು ರೋಗ ಬಂದಿರಂತದ್ದು, ಸುತ್ತ ಇರಂತವೆಲ್ಲಕ್ಕೂ ರೋಗ ಬಂದಿರುತ್ತೆ. ಬಟ್ ಇದು ಮಾತ್ರ ಸ್ಟ್ಯಾಂಡ್ ಆಗಿ ಸೊ ಒಳ್ಳೆ ಕ್ವಾಲಿಟಿ ಕೊಟ್ಟಿರಂತವು ನಾವು ಎಷ್ಟೋ ಗಮನಿಸಿದ್ವಿ. ನಮ್ಗೂ ಹೆಮ್ಮೆ ಆಗ್ತದೆ. ಸೊ ಈ ತರ ಪ್ರಾಡಕ್ಟ್ ಎಷ್ಟೋ ರೈತರಿಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ. ಸೊ ಆಗ ಗೊತ್ತಾಯ್ತು ಎಲ್ಲರಿಗೂ ಕಷ್ಟ ಆಯ್ತು, ಬಟ್ ಕೇವಾ ಪ್ರಾಡಕ್ಟ್ ಯಾರಾದ್ರೆ ಉಪಯೋಗ ಮಾಡ್ತಾರೋ ಅವ್ರಿಗೂ ಬೆಸ್ಟ್ ಆಯ್ತು. ಸೊ ಅವ್ರಿಗೂ ಇಳುವರಿ ಚೆನ್ನಾಗಿ ಬಂತು, ಸೊ ಕ್ವಾಲಿಟಿ ಬೆಳೀತು. ಸೊ ಹಂಗಾಗಿ ಸೊ ಆ ವ್ಯಕ್ತಿನೂ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾನಂದ್ರೆ ಅರ್ಥ ಮಾಡ್ಕೊಡ್ರಿ. ಸೊ ಕೇವಾ ಪ್ರಾಡಕ್ಟ್ ಯಾವ ರೀತಿಯಲ್ಲಿ ಇರ್ಬೋದು, ರೈಟ್? ಸೊ ಹೇಗೆ ಇನ್ನೂ ಸ್ವಲ್ಪ ಪ್ರಾಫಿಟ್ ಆಗಿ ಮಾಡೋದು, ಅದು ಹೇಗೆ ಆಗುತ್ತಂದ್ರೆ ಡೆಫಿನೆಟ್ಲಿ ಕೇವಲ ಆಸ್ ಎ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ರೇಂಜ್ ಇದೆ. ಸೊ ಹೊರಗಡೆ ಕಂಪನಿಗಳಿಗೆ ನಮ್ಮ ಪ್ರಾಡಕ್ಟ್ಸ್ಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ರೇಟ್ ಅಲ್ಲಿನೂ ಬಹಳ ಕಡಿಮೆ ಇದೆ, ಬಟ್ ರಿಸಲ್ಟ್ ವೈಸ್ ಎಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅವರು ಹೆಚ್ಚಿಗೆ ರೇಟ್ ಕೊಡಂತದ್ದು ಇರ್ಬೋದು, ಆದ್ರೂ ಅವ್ರಿಗೆ ಏನಾದ್ರೆ ರಿಸಲ್ಟ್ ಕೊಡ್ತಿದಾರೋ ಅದಕ್ಕೂ ಮೀರಿ ರಿಸಲ್ಟ್ ನಾವು ಕಡಿಮೆ ರೇಟ್ ಅಲ್ಲೇ ನಾವು ಪ್ರಾಡಕ್ಟ್ಸ್ ಅನ್ನ ಕೊಡ್ಬೋದು. ಅಂತದ್ದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇರೋಂಥದ್ದು. ಹಂಗಾಗಿ ಒಳ್ಳೆ ರಿಸಲ್ಟ್ ವೈಸ್ ಅಲ್ಲಿ ಕಾಂಪ್ರಮೈಸೇ ಇಲ್ಲ. ಸರ್ ಆ ಕಂಪನಿ ಅಂದ್ರೆ ಚೆನ್ನಾಗಿ ರಿಸಲ್ಟ್ ಇದೆ, ಕಾಸ್ಟ್ಲಿ ಇದೆ ಅಂತ ನಾವು ಅನ್ಕೊಂತೀವಿ. ಬಟ್ ಕಡಿಮೆ ರೇಟ್ ಅಲ್ಲಿ ಇರೋಂತಹ ಪ್ರಾಡಕ್ಟೇ ಆ ಒಂದು ಕಂಪನಿ ಬೀಟ್ ಮಾಡೋಷ್ಟು ರೇಂಜ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಇನ್ ಆಲ್ ಕ್ರಾಪ್ಸ್, ಪ್ರತಿಯೊಂದು ಕ್ರಾಪ್ ಅಲ್ಲಿ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಸೇಫ್ ಫಾರ್ ಎನ್ವಿರಾನ್ಮೆಂಟ್. ಸೊ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಸೇಫ್ ತೊಂದರೆ ಮಾಡದೇ ಇರೋಂಥದ್ದು ಇರ್ಬೋದು. ಸೊ ಸೇಫ್ ಆಗಿ ಉಪಯೋಗ ಮಾಡ್ಕೋಬಹುದು. ಅಂಡ್ ಬಹಳಷ್ಟು ಆಫರ್ಸ್ ಇದೆ. 1+1 ಆಫರ್ಸ್ ಸಮಟೈಮ್ಸ್, ಯಾವಾಗ್ಲೂ 1+1 ಆಫರ್ಸ್ ಇರುತ್ತೆ. ಸಮಟೈಮ್ಸ್ ಇನ್ನ ಬೇರೆ ಆಫರ್ಸ್, ಏನು ಮಂತ್ಲಿ ಆಫರ್ಸ್ ಆ ಟೈಪ್ ಇದ್ದೇ ಇರ್ತವೆ. ಸೊ ಈಸಿಯಾಗಿ ಉಪಯೋಗ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎನ್ಹ್ಯಾನ್ಸ್ ದ ಸಾಯಿಲ್ ಅಂಡ್ ಎನ್ಸ್ ದ ಕ್ರಾಪ್ ಕ್ವಾಲಿಟಿ. ಸೊ ಸಾಯಿಲ್ ನ ಎನ್ಹ್ಯಾನ್ಸ್ ಮಾಡ್ಬೋದು ಅಂದ್ರೆ ಆ ಭೂಮಿನ ಏನ್ ಮಾಡುತ್ತಾ, ಆ ಭೂಮಿ ಫಲವತ್ತತೆಯನ್ನು ಜಾಸ್ತಿ ಮಾಡ್ಲಿಕ್ಕಾಗ್ಲಿ, ಆಮೇಲೆ ಕೆಮಿಕಲ್ ಡಿಪೆಂಡೆನ್ಸಿ ಇಲ್ದಂಗೆ. ಸೊ ಇಲ್ಲಿವರೆಗೂ ಏನು ಗೊಬ್ಬರ ಹಾಕಿರ್ತಾರೆ, ಫರ್ಟಿಲೈಸರ್ಸ್ ಎಲ್ಲ ಬಹಳಷ್ಟು ಯೂಸ್ ಮಾಡಿರ್ತಾರೆ. ಸೊ ಯೂರಿಯಾ, NPK ಅವು ಇವು ಎಲ್ಲ. ಸೊ ಅಂತವನ್ ಮೇಲೆ ಡಿಪೆಂಡ್ ಆಗದಂಗೆ ಇದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಯಾವಾಗಾದ್ರೆ ಈ ಪ್ರಾಡಕ್ಟ್ ಕೊಟ್ಟಿದ್ದು ಅನ್ಕೊಳ್ರಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅದರ ಮೇಲೆ ಡಿಪೆಂಡ್ ಆಗಲ್ಲ, ರೈಟ್? ಸೊ ನಮ್ ಟಾರ್ಗೆಟ್ ಬಂದ್ಬಿಟ್ಟು ಯಾರು? ರೈತ. ಸೊ ಅಗ್ರಿಕಲ್ಚರ್ ಶಾಪ್ಸ್ ಇರ್ಬೋದು, ಕ್ರಾಪ್ಸ್ ನಲ್ಲಿ ಆ, ಏನು ತೋಟಗಾರಿಕೆ ಇಲಾಖೆಗಳು ಇರ್ಬೋದು, ಅಥವಾ ನರ್ಸರೀಸ್ ಇರ್ಬೋದು. ಸೊ ನೀವು ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು ನಿಮ್ಗೆ ಹತ್ತಿರದಲ್ಲಿ ಇರೋಂತಾದ್ರೆ. ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಂಡು ಅವ್ರಿಗೆ ನೀವು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ಬೋದು. ಸೊ ದ ಒನ್ ಅಂಡ್ ಓನ್ಲಿ ದ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ದ ಕೇವಾ ಆಗ್ರೋ ಬೂಸ್ಟರ್. ಸೊ ನಮ್ಮ ಒಂದು ಸಾಯಿಲ್ ನ ಏನು ಇನ್ಫರ್ಟಿಲಿಟಿ ಇರೋಂಥದನ್ನ ಫರ್ಟಿಲಿಟಿ ಮಾಡ್ಲಿಕ್ಕೆ, ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿ ಮಾಡ್ಲಿಕ್ಕೆ ಸೊ ಈ ಕೇವಾ ಆಗ್ರೋ ಬೂಸ್ಟರ್ ಅಂತ ಹೇಳಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ಅರ್ಥ ಮಾಡ್ಕೋದು. ಸೊ ಇಲ್ಲಿವರೆಗೂ ನೀವು ಫರ್ಟಿಲೈಸರ್ಸ್ ಹಾಕಿರ್ತೀರಿ, ಗೊಬ್ಬರ ಹಾಕಿರ್ತೀರಿ, ಏನೆಲ್ಲ ಮಾಡಿರ್ತೀರಿ, ಅದನ್ನು ಕ್ರಾಪ್ ಬೆಳೆದಿರಲ್ಲ. ಸೊ ನಾವು ಏನು ಬೂಸ್ಟರ್ ಪ್ರಮೋಟ್ ಮಾಡೋದ್ರಿಂದ ಅವೆಲ್ಲ ಬೆನಿಫಿಟ್ಸ್ ಸಿಗ್ತವೆ, ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಳ್ಳೆ ಫಲವತ್ತತೆ ಇರೋಂತ ಭೂಮಿ ಯಾವ ರೀತಿ ಇರ್ತ. ಸೊ ಅದರಲ್ಲಿ ಏನು ಎರೆಹುಳ ಬೆಳೀತಾ ಇರ್ತವೆ. ಸೊ ಬೇರುಗಳಿಗೆ ಹೆಲ್ಪ್ ಮಾಡುತ್ತೆ, ಟೋಟಲ್ ಪ್ಲಾಂಟ್ಗೆಲ್ಲ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಏನೂ ಬೆಳೆಯದೇ ಇರೋಂಥವಕ್ಕೆಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ, ಯಾವುದೋ ಒಂದು ಕಾಯಿಲೆಗಳು ಅನ್ನೋದು ಬಂದೇ ಬರುತ್ತೆ. ಸೊ ದಿಸ್ ಇಸ್ ಸಾಯಿಲ್ ಫರ್ಟಿಲಿಟಿ ರಿಲೇಟೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಸೊ ಕೆಳಗಡೆ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಇತ್ತು, ಈ ತರ ವಾರ್ಮ್ಸ್ ಇದ್ದು ಕರೆಕ್ಟ್ ಆಗಿತ್ತು ಅಂದ್ರೆ ಗಿಡ ಚೆನ್ನಾಗಿರ್ತದೆ. ಸೊ ಯಾವಾಗಾದ್ರೆ ಫರ್ಟಿಲಿಟಿ ಇಲ್ಲ ಅಂದ್ರೆ ಬೆಳವಣಿಗೆ ಅವಕಾಶ ಮಾಡ್ಕೊಡಂತ ವಾತಾವರಣ ಇಲ್ಲಿ ಸಿಗ್ತಾ ಇಲ್ಲ ಅನ್ಕೊಟ್ರಿ, ಪ್ಲಾಂಟ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ, ಅದ್ರದ್ದು ಕ್ವಾಲಿಟಿ ಸರಿ ಇರಲ್ಲ. ಸೊ ಇಳುವರಿನೂ ಚೆನ್ನಾಗಿ ಬರಲ್ಲ. ಸೊ ಅಂತದನ್ನ ಈ ಫರ್ಟಿಲಿಟಿನ ಚೆನ್ನಾಗಿ ಮಾಡ್ಲಿಕ್ಕೆ
ಸೊ ನಮ್ಮ ಕೇವಾ ಆಗ್ರೋ ಬೂಸ್ಟರ್ ಅನ್ನೋದೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸೊ ಇದರಲ್ಲಿರೋಂಥ ಪೊಟ್ಯಾಷಿಯಂ ಹ್ಯೂಮೇಟ್ ಸೊ ಏನ್ ಮಾಡುತ್ತೆ, ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಪೊಟ್ಯಾಷಿಯಂ ಹ್ಯೂಮೇಟ್ ಅನ್ನೋದು ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಸೊ ಒಳ್ಳೆ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡ್ತತೆ. ಸೊ ನಮ್ದೇ ಏನು ಪ್ಲಾಂಟ್ಸ್ಗೆಲ್ಲಕ್ಕೂ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಎರಡೂ ಇರ್ತಾವೆ. ಸೊ ಕೆಟ್ಟ ಬ್ಯಾಕ್ಟೀರಿಯಾದಿಂದ ಸಮಸ್ಯೆಗಳು ಬರ್ತವೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳಿಂದ ಅದು ಅದರದ್ದು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಸೊ ಒಳ್ಳೆ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡಲಿಕ್ಕೆ ಸೊ ಪೊಟ್ಯಾಷಿಯಂ ಹ್ಯೂಮೇಟ್ ಅನ್ನೋ ಒಂದು ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ಸೊ ಗಿಡಗಳಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಬೆನಿಫಿಟ್ಸ್ ಏನಿದೆ ಅಂತ ನೋಡೋದ್ರೆ, ಇಲ್ಲಿವರೆಗೂ ಕೆಮಿಕಲ್ಸ್ ಎಲ್ಲ ಉಪಯೋಗ ಮಾಡಿಕೊಂಡು ಸೊ ಸಾಯಿಲ್ ಏನಾಗಿದ್ರು ಒಂಥರ ಕನ್ಫ್ಯೂಷನ್ ಅಲ್ಲಿ ಇದೆ. ಏನಂದ್ರೆ ಸೊ ಬಹಳಷ್ಟು ಸಾಯಿಲ್ ಏನು ಫರ್ಟಿಲೈಸರ್ ಹಾಕ್ತಿದೆ, ಕೆಮಿಕಲ್ ಹಾಕ್ತಾ ಇದ್ದಾರೆ, ಆ ಒಂದು ಭೂಮಿ ಎಲ್ಲ ಕೆಡ್ತಾ ಇದೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಸೊ ಈ ಒಂದು ಆಗ್ರೋ ಬೂಸ್ಟರ್ ಉಪಯೋಗ ಅಂದ್ರೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸೊ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಸ್ವಲ್ಪ ಟೈಮ್ ತಗೊಂತತೆ. ಯಾಕಂದ್ರೆ ಇಲ್ಲಿವರೆಗೂ ಹಾಕಿರೋಂತ ಗೊಬ್ಬರ ಅದು ಇದು ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿ ಒಂದು ಲೇಯರ್ ಎಲ್ಲ ಬಹಳಷ್ಟು ಹಾರ್ಡ್ ಆಗ್ಬಿಟ್ಟಿದೆ. ಸೊ ಅದು ಸ್ವಲ್ಪ ಅಂದ್ರೆ ಮೃದು ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಟೈಮ್ ತಗೊಳುತ್ತೆ. ಸೊ ಅಂತ ಒಂದು ಟೈಮಲ್ಲಿ ನಾವು ಕೇವಲ ಆಗ್ರೋ ಬೂಸ್ಟರ್ ಕೊಟ್ಟಾಗ ಇನ್ನೂ ಫಾಸ್ಟ್ ಆಗಿ ಅದು ಜಸ್ಟ್ ರಿಕವರ್ ಆಗ್ತಾ ಬರುತ್ತೆ. ಅಂಡ್ ಲೀವ್ಸ್ ಬಿಕಮ್ ಬಿಗರ್. ಎಲೆಗಳು ಇರ್ತಾವಲ್ಲ ಅವು ಸ್ವಲ್ಪ ದೊಡ್ಡದಾಗ್ತವೆ ಸೈಜ್, ಮತ್ತೆ ಇದ್ರ ಕೌಂಟ್ ಜಾಸ್ತಿ ಆಗ್ತದೆ, ಜಾಸ್ತಿ ಎಲೆಗಳು ಬರ್ತವೆ. ಸೊ ಯಾವಾಗಾದ್ರೆ ಜಾಸ್ತಿ ಎಲೆಗಳು ಬಂದಿದಾವೆ, ಜಾಸ್ತಿ ಏನು ಸೈಜ್ ಚೆನ್ನಾಗಿದೆ ಅನ್ಕೊಟ್ರೆ ಆಟೋಮೆಟಿಕ್ ಒಂದು ಮೆಟಬಾಲಿಸಮ್ ಏನ್ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಹೆಂಗೋ ಇಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಅದು ಚೆನ್ನಾಗ್ ಆಗ್ತಾ ಏನಾಗುತ್ತೆ ಅಂದ್ರೆ ಫ್ರೂಟ್ಸ್ ಆಗ್ಲಿ ಫ್ಲವರ್ಸ್ ಆಗ್ಲಿ ಇನ್ನೂ ಚೆನ್ನಾಗಿ ಬರ್ತವೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಗ್ರೋತ್ ಅನ್ನೋದು ಚೆನ್ನಾಗ್ ಆಗ್ತಾ ಬರುತ್ತೆ. ಸೊ ಲೀವ್ಸ್ ಬಿಕಮ್ಸ್ ಡಾರ್ಕ್ ಗ್ರೀನ್. ಆ ಎಲೆಗಳು ಅಷ್ಟೇ ಸೊ ಗ್ರೀನ್ ಆಗಿರ್ತದೆ. ಸೊ ಅಂದ್ರೆ ಡಾರ್ಕ್ ಗ್ರೀನ್ ಅಲ್ಲಿ ಇರ್ತದೆ. ಯಾವಾಗಾದ್ರೆ ಡಾರ್ಕ್ ಗ್ರೀನ್ ಇತ್ತು ಅನ್ಕೊಟ್ರಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದೇ ಸೊ ಫೋಟೋಸಿಂಥಸಿಸ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ. ಜೊತೆಗೆ ಸೊ ಅದೇನು ಪ್ಲಾಂಟ್ಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್, ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಈ ತರ ಹಲವಾರು ಅದಕ್ಕೆ ಬೇಕಾಗಿರೋಂತ ಒಂದು ಕಾಂಪೋನೆಂಟ್ಸ್ ಎಲ್ಲ ಸಿಗ್ತಾ ಬರ್ತವೆ. ಅದ್ರ ಜೊತೆಗೆ ಒಳ್ಳೆ ರೂಟ್ ಸ್ಟ್ರಕ್ಚರು ಚೆನ್ನಾಗಿರ್ತದೆ. ಯಾವಾಗಾದ್ರೂ ರೂಟ್ ಸ್ಟ್ರಕ್ಚರ್ ಚೆನ್ನಾಗಿತ್ತು ಅನ್ಕೊಟ್ರಿ ಮೇಲೆ ಮೇಲೆ ಇರೋಂತ ಗಿಡ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಸೊ ಅದು ಈಗ ನೋಡಿದ್ದಾದ್ರೆ ಸೊ ಫೋಟೋಸಿಂಥಸಿಸ್ ಅಂತ ಬಹಳಷ್ಟು ಮಂದಿ ಡೌಟ್ ಅಲ್ಲಿ ಇರ್ತದೆ. ಇಲ್ಲಿ ನೋಡ್ರಿ, ಏನು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕಲೆಕ್ಟ್ ಮಾಡಿಕೊಂಡು ಆಕ್ಸಿಜನ್ ಮತ್ತು ಶುಗರ್ನ ಬಿಡುಗಡೆ ಮಾಡುತ್ತದನ್ನೇ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಸನ್ಲೈಟ್ ಹೆಲ್ಪ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ನೀರನ್ನ ತಗೊಳುತ್ತೆ. ಇದರಲ್ಲಿ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಇರ್ತದ, ಸೊ ರೈಟ್, ಕ್ಲೋರೋಫಿಲ್ ಅಂತ ಕರಿತೀವಿ ಇದನ್ನ. ಇದು ಯಾವಾಗ್ಲೂ ಗ್ರೀನ್ ಆಗಿರ್ಲಿಕ್ಕೆ ಕಾರಣ ಒಂದು ಕ್ಲೋರೋಫಿಲ್. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಆಕ್ಸಿಜನ್ ಮತ್ತು ಶುಗರ್ ಹೊರಗಡೆ ಬರ್ತವೆ. ಸೊ ಇದನ್ನ ಫೋಟೋಸಿಂಥಸಿಸ್ ಅಂತ. ಈ ಫೋಟೋಸಿಂಥಸಿಸ್ ಯಾವಾಗಾದ್ರೆ ಚೆನ್ನಾಗ್ ಆಗ್ತದೋ ಫ್ಲವರ್ಸ್ ಚೆನ್ನಾಗಿರ್ತವೆ, ಹಣ್ಣು ಚೆನ್ನಾಗಿರ್ತದೆ, ಕ್ವಾಲಿಟಿ ಇರ್ತದೆ. ಸೊ ಫೋಟೋಸಿಂಥಸಿಸ್ ಸರಿಯಾಗಿಲ್ಲ ಅನ್ಕೊಡ್ರಿ ಸೊ ಅದೇನಾಗ್ತದೆ, ಅದ್ರ ಕ್ವಾಲಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಇಳುವರಿನೂ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಲ್ಲಿ ಸಮಸ್ಯೆಗಳನ್ನ ಸ್ಟಾರ್ಟ್ ಆಗ್ತಾ ಬರ್ತವೆ. ಸೊ ಫೋಟೋಸಿಂಥಸಿಸ್ ಚೆನ್ನಾಗಿರ್ಲಿಕ್ಕೆ ಸೊ ಏನೆಲ್ಲ ಬೇಕೋ ಅವೆಲ್ಲವೂ ಏನು ಆಗ್ರೋ ಬೂಸ್ಟರ್ ಥ್ರೂ ಹೆಲ್ಪ್ ಆಗ್ತಾ ಬರ್ತವೆ, ರೈಟ್. ಸೊ ಅದ್ರ ಜೊತೆಗೆ ಒಂದು ಶೇಪ್ ಚೆನ್ನಾಗಿರ್ಬೇಕು, ಏನು ಆ ಇಳುವರಿ ಬಂದ ನಂತರ ಅದು ಕ್ವಾಲಿಟಿ ಅಂದ್ರೆ ಶೇಪ್ ಇರ್ಬೋದು, ಸೈಜ್ ಇರ್ಬೋದು, ಅಂದ್ರೆ ಅದರಿಂದ ಬಂದಿರಂತ ಕಲರ್ ಆಗಿರ್ಬೋದು, ಇವನ್ ಅಥವಾ ಟೇಸ್ಟ್ ಇರ್ಬೋದು. ಸೊ ಎಲ್ಲವನ್ನೂ ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಒಳ್ಳೆ ರೇಟನ್ನು ಸಿಗ್ತದೆ. ಏನು ಕ್ರಾಪ್ ಹಾಕ್ತಾರ ಅದಕ್ಕೆ ಕ್ರಾಪ್ ಸಂಬಂಧಪಟ್ಟಿದ್ದು ಪ್ರತಿಯೊಂದು ರೀತಿಯಲ್ಲಿ ಶೇಪ್ ಅಲ್ಲಿ ಇರ್ಬೋದು, ಸೈಜ್ ಅಲ್ಲಿ ಇರ್ಬೋದು, ಕಲರ್ ಅಲ್ಲಿ ಇರ್ಬೋದು, ಈವನ್ ಟೇಸ್ಟ್ ಅಲ್ಲಿ ಇರ್ಬೋದು. ಸೊ ಈ ಗ್ರಾನ್ಯೂಲ್ಸ್ ಕೆಲವೊಂದು ಏನು ಯಾವುದೇ ಧಾನ್ಯಗಳು ಯಾವುದೇ ತಗೊಳ್ರಿ ಅದರಲ್ಲಿನೂ ಅಷ್ಟೇ. ಸೊ ಅದು ಶೇಪ್ ಇರ್ಬೋದು, ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಾಗ್ತದೆ, ಸ್ಟ್ರಕ್ಚರ್ ಚೆನ್ನಾಗಿರ್ತದೆ, ಕಲರ್ ಚೆನ್ನಾಗಿರ್ತದೆ, ಆಮೇಲೆ ಟೇಸ್ಟಿನೂ ಇರ್ತದೆ. ಸೊ ಈ ತರ ಹಲವಾರು ರೀತಿಯಲ್ಲಿ ಬೆನಿಫಿಟ್ ಆಗ್ಲಿಕ್ಕೆ ಕೇವಾ ಆಗ್ರೋ ಬೂಸ್ಟರ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಡ್ಯೂ ಟು ಇಂಪ್ರೂವ್ಮೆಂಟ್ ಇನ್ ದ ಸಾಯಿಲ್ ಅಂಡ್ ಹೆಲ್ದಿ ಸಾಯಿಲ್ ಕಂಡೀಷನ್ಸ್, ಸೊ ಫಂಗಿ ಇರ್ಬೋದು, ಇನ್ಸೆಕ್ಟ್ ಇರ್ಬೋದು, ಕ್ರಾಯಿಂಗ್ ಪೆಸ್ಟ್ ಇವೆಲ್ಲವೂ ಕಂಟ್ರೋಲ್ ಮಾಡ್ಬೋದು. ಸೊ ಯಾವಾಗಾದ್ರೆ ಸಾಯಿಲ್ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಡ್ರಿ ಅವಾಗ ಫಂಗಿ ಆಗಲಿ ಇನ್ಸೆಕ್ಟ್ ಆಗಲಿ ಇವೆಲ್ಲ ಬೆಳಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅವೆಲ್ಲ ದಿನ ದಿನ ಏನಾಗ್ತದೆ ಕಂಟ್ರೋಲ್ ಆಗ್ಬಿಡ್ತವೆ. ಸೊ ಇಟ್ ಟೇಕ್ಸ್ ಟೈಮ್, ಬಟ್ ಒಂದೇ ದಿನ ಎರಡು ದಿನ ಆಗಲ್ಲ. ಬಟ್ ದಿನಗಳು ಕಳೀತಾ ಕಳೀತಾ ಸೊ ಅವೇನಾಗ್ತದೆ ಒಂದೊಂದಾಗಿ ನಾಶ ಆಗ್ಬಿಡ್ತವೆ. ಆಟೋಮೆಟಿಕ್ ನಮ್ಗೆ ಏನ್ ಬೇಕೋ ಆ ಫಲ ಅನ್ನೋದು 100% ಒಳ್ಳೆ ಫಲ ಸಿಗ್ತಾ ಬರುತ್ತೆ. ಅಂಡ್ ಇಂಪ್ರೂವ್ಡ್ ಸಾಯಿಲ್ ರಿಸಲ್ಟ್ಸ್ ಯಾವಾಗಾದ್ರೆ ಇವೆಲ್ಲ ಸರಿ ಹೋಯ್ತು ಅನ್ಕೊಡ್ರಿ
ಸಾಯಿಲ್ ಅನ್ನೋದು ಫರ್ಟಿಲಿಟಿಯಲ್ಲಿ ಚೆನ್ನಾಗಿರ್ತದೆ. ಸೊ ಡೆಫಿನೆಟ್ಲಿ ಯಾವುದೇ ಒಂದು ಬೀಜ ಹಾಕಿದಾಗೂ ಅದ್ರದ್ದು ಬೆನಿಫಿಟ್ ಅನ್ನೋದು ಬೆಸ್ಟ್ ಆಗಿ ಸಿಗ್ತಾ ಬರುತ್ತೆ. ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಹೆಲ್ಪ್ ಆಗಲಿಕ್ಕೆ ಇದು ಆಗ್ರೋ ಬೂಸ್ಟರ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿತ್ತು, ಬೂಸ್ಟರ್ ಹಾಕಿದ್ರಿ, ಬಟ್ ಬ್ಯಾಕ್ಟೀರಿಯಲ್ ಗ್ರೋತ್ ಚೆನ್ನಾಗಿರ್ತದೆ. ಸೊ ಏನಾದ್ರು ಫಂಗಲ್ ಇನ್ಫೆಕ್ಷನ್ ಅಂತ ಏನಾದ್ರು ಇತ್ತು, ರೈಟ್, ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೂ ಈ ಒಂದು ಕೇವಾ ಆಗ್ರೋ ಬೂಸ್ಟರ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಒನ್ಸ್ ದ ಸಾಯಿಲ್ ಈಸ್ ರಿಲೀವ್ಡ್ ಆಫ್ ಫಂಗಲ್ ಗ್ರೋತ್, ಸೊ ಯಾವಾಗಾದ್ರೆ ಸಾಯಿಲ್ ಅನ್ನೋದು ಅಂದ್ರೆ ಈ ಮಣ್ಣು ಅನ್ನೋದು ಇದರಿಂದ ರಿಲೀವ್ ಆಗಿದೆ ಅನ್ಕೊಳ್ಳಿ, ಸಮಸ್ಯೆಗಳಿಂದ ಹೊರಗಡೆ ಬಂದಿದೆ ಅನ್ಕೊಟ್ರಿ, ಅವಾಗ್ಲಿಂದ ಫಂಗಲ್ ಇರ್ಬೋದು ಅಥವಾ ಪೆಸ್ಟ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ಇವೆಲ್ಲ ಸಮಸ್ಯೆಗಳನ್ನ ತಡೀತಾ ಬರುತ್ತೆ. ಸೊ ಅದ್ರ ಜೊತೆಗೆ ಸೊ ಒಂದು ಅಷ್ಟೇ ಅಂದ್ರೆ ಟೈಮಿಂಗ್ ತಗೊಳಲ್ಲ. ಸೊ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ, 4 ವರ್ಷ, ಮಿನಿಮಮ್ ಒಂದು 5 ವರ್ಷ ಅದ್ರ ಕಂಪ್ಲೀಟ್ ಫಲವರ್ತತೆ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ. ಅವಾಗ್ಲಿಂದ ಏನಾಗುತ್ತೆ, ನೀವು ಯಾವುದೇ ಬೆಳೆ ಹಾಕಿದ್ರು ಜಸ್ಟ್ ಯಾವುದೇ ಗೊಬ್ಬರ ಹಾಕೋದ್ ಬೇಕಾಗಿಲ್ಲ. ಜಸ್ಟ್ ಅದು ಆ ಫಲವತ್ತತೆ ಅಷ್ಟು ಚೆನ್ನಾಗಿರುತ್ತೆ, ನೀವು ಏನೇ ಬೀಜ ಹಾಕಿದ್ರು ಅದ್ರ ಫಲ ನೀವು ತಗೋಬಹುದು. ಸೊ ಅಷ್ಟು ಪವರ್ಫುಲ್ ಆಗಿ ಅಂದ್ರೆ ಸಾಯಿಲ್ ಅನ್ನೋದು ರೆಡಿ ಆಗ್ತಾ ಬರುತ್ತೆ. ಸೊ ಅಂತ ಒಂದು ಟೈಮಲ್ಲಿ ನೀವು ಏನ್ ಹಾಕಿದ್ರು ಒಳ್ಳೆ ಫಲ ನೀವು ತಗೋಬಹುದು. ಬಟ್ ಇದು ಟೈಮ್ ತಗೊಳುತ್ತೆ, ಮಿನಿಮಮ್ 5 ಇಯರ್ಸ್. ಯಾಕಂದ್ರೆ ಸಾಯಿಲ್ ಎಲ್ಲ ಇಲ್ಲಿವರೆಗೂ ನಾವು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಫರ್ಟಿಲೈಸರ್ಸ್ ಹಾಕಿರ್ತೀವಿ, ಪೆಸ್ಟಿಸೈಡ್ಸ್ ಹಾಕಿರ್ತೀವಿ, ಇವೆಲ್ಲವೂ ಸೇರಿ ಈ ಒಂದು ನೆಲನ ಏನ್ ಮಾಡಿರ್ತೇವೆ, ಹಾರ್ಡ್ ಲೇಯರ್ ಆಗಿ ಮಾಡಿರ್ತೇವೆ. ಸೊ ಅದರಿಂದ ಮತ್ತೆ ವಾಪಸ್ ಬರಬೇಕು ಅಂದ್ರೆ ಇಟ್ ಟೇಕ್ಸ್ ಮಿನಿಮಮ್ 5 ಇಯರ್ಸ್ ಅಂತ ಹೇಳ್ತಾರೆ. ಸೊ ಆದ ನಂತರ ಏನಾಗ್ತತೆ, ಒಳ್ಳೆ ಕಲರ್ ಆಗ್ಲಿ, ಶೇಪ್ ಆಗ್ಲಿ, ಸೈಜ್ ಆಗ್ಲಿ, ಒಳ್ಳೆ ಕ್ವಾಲಿಟಿ ಫುಡ್ ಅನ್ನ ನಾವು ತಗೋಬಹುದು, ರೈಟ್. ಸೊ ಬೈ ಯೂಸಿಂಗ್ ಕೇವಾ ಆಗ್ರೋ ಬೂಸ್ಟರ್, ದ ಸೈಜ್ ಅಂಡ್ ಕಲರ್ ಆಫ್ ದಿ ಫಾರ್ಮ್ ಪ್ರಾಡಕ್ಟ್ ಇಂಪ್ರೂವ್ಸ್, ಇನ್ಕ್ರೀಸ್ ಪ್ರಾಡಕ್ಟ್ ಡೆನ್ಸಿಟಿ, ರಿಸಲ್ಟ್ಸ್ ಇನ್ ಹೈಯರ್ ಕ್ರಾಪ್ ಈಲ್ಡ್ ಪರ್ ಏಕರ್. ಸೊ ಇದು ಉಪಯೋಗ ಮಾಡಿದ ನಂತರ ಆ ಸೈಜ್ ಅಲ್ಲಿ ಇರ್ಬೋದು, ಕಲರ್ ಅಲ್ಲಿ ಇರ್ಬೋದು, ಸೊ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಏನಂತ ಇದ್ದೇ ಇರುತ್ತೆ. ಜೊತೆಗೆ ಸೊ ಹೈಯರ್ ಕ್ರಾಪ್ ಈಲ್ಡ್ ಪರ್ ಎಕರ್, ಸೊ ನೀವು 10 ಚೀಲ ಬೆಳೆಸಂತವ್ರು 15-20 ಚೀಲವರೆಗೂ ಬೆಳೆಸಂತದ್ದು ಒಂದು ಅನುಕೂಲವಾಗ್ತದೆ. ಯಾವಾಗ ಕೇವಾ ಆಗ್ರೋ ಬೂಸ್ಟರ್ ಉಪಯೋಗ ಮಾಡಿ ನೆಲವನ್ನು ಸರಿ ಮಾಡ್ಕೊಂಡಾಗ, ರೈಟ್. ಸೊ ದಿಸ್ ಇಸ್ ದ ಬೆನಿಫಿಟ್ ಆಫ್ ಕೇವಾ ಆಗ್ರೋ ಬೂಸ್ಟರ್. ಸೊ ಹಾಗಾದ್ರೆ ಇದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು? ಮಿಕ್ಸ್ 500 grams ಆಫ್ ಕೇವಾ ಆಗ್ರೋ ಬೂಸ್ಟರ್ ಇನ್ ಅಡೆಕ್ವೇಟ್ ಕ್ವಾಲಿಟಿ ಆಫ್ ಮಡ್ ಆರ್ ಕೌ ಡಂಗ್ ಅಂಡ್ ಸ್ಪ್ರೆಡ್ ಇನ್ 1 acre, ರೈಟ್. ಸೊ ಇದರಲ್ಲಿ 500 ಗ್ರಾಮ್ ಇರ್ತದೆ. ಸೊ 500 ಗ್ರಾಮ್ನ 1 ಎಕರೆಗೆ ನೀವು ಸ್ಪ್ರೆಡ್ ಮಾಡ್ಬೋದು. ಸೊ ಯಾವುದು? ಸೊ ಮಣ್ಣನ್ನು ತಗೋಬಹುದು ಅಥವಾ ಎಂಡೆ ಗೊಬ್ಬರ ನೀವು ಹಾಕ್ತೀರಿ, ಆ ಎಂಡೆ ಗೊಬ್ಬರ ಎಲ್ಲ ಆಗ್ಲಿ ಇದು ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟ್ 1 ಎಕರೆಗೆ ಎಲ್ಲ ಚೆಲ್ಬಹುದು. ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಿರ್ತಾರೆ, ಅಷ್ಟು ಬೇಗ ನೀವು ಬಿಡ್ಲಿಕ್ಕೆ ಆಗಲ್ಲ. ಯೂರಿಯಾ ಆಗ್ಲಿ, ಇನ್ನೊಂದಾಗ್ಲಿ, NPK ಆಗ್ಲಿ, ಯಾವುದೇ ಆಗ್ಲಿ ಅಷ್ಟು ಬೇಗ ನೀವು ಬಿಡ್ಲಿಕ್ಕೆ ಆಗಲ್ಲ. ಬಟ್ ಅದ್ರ ಜೊತೆಗೆ ಸೊ ಒಂದು ಪ್ಯಾಕೆಟ್ 1 kg ನೀವು ತಗೊಂಡು, ಸೊ 1 kg ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಚೆಲ್ಬಹುದು. ಸೊ ಆಗ ನಿಮ್ಗೆ ಒಳ್ಳೆ ರಿಸಲ್ಟ್ ತಗೊಳ್ಳಕ್ಕೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕೇವಾ ಆಗ್ರೋ ಬೂಸ್ಟರ್, ರೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ, ರೈಟ್. ಸೊ ಸೊ ದೇಶನೇ ಅನ್ನ ಕೊಡುವಂತ ದೇಶ, ಸಾರಿ ಒಂದೇ ನಿಮಿಷ, ರೈಟ್. ಇಲ್ಲಿ ನೋಡ್ಬೋದು ಒಬ್ಬ ರೈತ. ಸೊ ಅನ್ನ ಕೊಡುವಂತ ರೈತ ಯಾವಾಗಾದ್ರೆ ಚೆನ್ನಾಗಿರ್ತಾನೋ ದೇಶ ಚೆನ್ನಾಗಿರುತ್ತೆ, ರೈಟ್. ಸೊ ಯಾವ ರೀತಿಯಲ್ಲಿ? ಸೊ 2 ರೀತಿಯಲ್ಲಿ ನಾವು ಪ್ರಾಫಿಟ್ ಆಗಿ ಮಾಡ್ಬೋದು. ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಅಲ್ಲಿ ಆಗಲಿ, ಕಟ್ ದಿ ಕಾಸ್ಟ್, ಅಟ್ಲೀಸ್ಟ್ ಆ ಒಂದು ಕಾಸ್ಟ್ಗೆ ಏನಾಗ್ಲಿ ಬೆನಿಫಿಟ್ ಮಾಡೋಂಥದ್ದು. ಸೊ ಅದು ಯಾವ ರೀತಿಯಲ್ಲಿ ಅಂದ್ರೆ, ಸೊ ಒಳ್ಳೆ ಪ್ರಾಡಕ್ಟ್ ಎಲ್ಲ ಕ್ರಾಪ್ಸ್ಗೆ ಉಪಯೋಗ ಮಾಡೋಂಥದ್ದು, ಒಳ್ಳೆ ಎನ್ವಿರಾನ್ಮೆಂಟ್ ಉಪಯೋಗ ಮಾಡ್ಕೊಳ್ಳೋಂಥದ್ದು, ಸೊ ಈಸಿಯಾಗಿ ಉಪಯೋಗ ಮಾಡ್ಕೊಳ್ಳೋಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಾಯಿಲ್ನ ಎನ್ಹ್ಯಾನ್ಸ್ ಮಾಡೋಂಥದ್ದಾಗಿರ್ಬೋದು. ಸೊ ಟಾರ್ಗೆಟ್ ಕಸ್ಟಮರ್ಸ್ ಬಂದ್ಬಿಟ್ಟು ನಮಗೆ ಅಗ್ರಿಕಲ್ಚರ್ ಶಾಪ್ಸ್ ಇರ್ಬೋದು, ರೈತ ಇರ್ಬೋದು, ಫಾರ್ಮರ್ಸ್ ಇರ್ಬೋದು, ಸಾರಿ ಏನು ಆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಥವಾ ನರ್ಸರೀಸ್ ಇರ್ಬೋದು, ಅಥವಾ ಇನ್ನ ಬೇರೆ ಯಾವುದೇ ಇರ್ಬೋದು ನಿಮಗೆ ಗೊತ್ತಿರೋಂಥವು, ರೈಟ್. ಸೊ ಬೆಸ್ಟ್ ಬಂದ್ಬಿಟ್ಟು ಕೇವಾ ಆಗ್ರೋ ಬೂಸ್ಟರ್ ಅಂತೇಳಿ ಒಂದು ಪ್ರಾಡಕ್ಟ್. ಸೊ ಇದರಲ್ಲಿ ನಿಮಗೆ ಗೊತ್ತಿದ್ದಂಗೆ ಇಲ್ಲಿವರೆಗೂ ಏನೆಲ್ಲ ಹಾಕಿ ನೀವು ಬೆಳೆಸದೇ ಇರದಂಥದ್ದು, ಸೊ ಈ ಒಂದು ಕೇವಾ ಆಗ್ರೋ ಬೂಸ್ಟರ್ ಆಡ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಅನ್ನು ತಗೋಬಹುದು. ಸೊ ಇಲ್ಲಿವರೆಗೆ ಏನೆಲ್ಲ ಹಾಕಿರ್ತೀರಿ ಆದ್ರೂ ಏನು ಪೆಸ್ಟ್ಸ್ ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ, ಆಮೇಲೆ ಡಿಸೀಸಸ್ ಕಂಟ್ರೋಲ್ ಮಾಡಿರಕ್ಕಾಗಿಲ್ಲ, ಸೊ ಸಾಯಿಲ್ ಫರ್ಟಿಲಿಟಿ ಕರೆಕ್ಟ್ ಆಗಿರಲ್ಲ. ಹಾಗಾಗಿ ಇದನ್ನು ಉಪಯೋಗ ಮಾಡೋದ್ರಿಂದ ಸೊ ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿರ್ತದೆ, ಆವಾಗ ಆಟೋಮೆಟಿಕ್ ರೋಗ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ನೋಡ್ಬೋದು, ರೈಟ್. ಈ ಕಡೆ ಇರೋಂಥದ್ದು
ಸಾಯಿಲ್ ಫರ್ಟಿಲಿಟಿ ಯಾವ ರೀತಿಯಲ್ಲಿದೆ, ಈ ಕಡೆ ಇರುವಂತ ಸಾಯಿಲ್ ಫರ್ಟಿಲಿಟಿ ಹೆಂಗಿದೆ. ಸೊ ಯಾವಾಗಾದ್ರೆ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಇದೆ, ಸೊ ಇದರಲ್ಲಿ ಅರ್ಥವಂಶ ಇದೆ, ಸೊ ಬ್ಯಾಕ್ಟೀರಿಯಾ ಚೆನ್ನಾಗಿದೆ, ಸೊ ಗ್ರೋತ್ ಅನ್ನೋದು ಚೆನ್ನಾಗಿರ್ತದೆ. ಇವಾಗ ಇದರಲ್ಲಿ ಯಾವುದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾ ಇಲ್ಲ, ಗ್ರೋತ್ ಸರಿ ಇಲ್ಲ. ಸೊ ಹಾಗಾಗಿ ಮೇಲೆ ಇರೋಂತ ಅದಕ್ಕೆ ಬೇಕಾಗಿರೋಂತ ಒಂದು ನ್ಯೂಟ್ರಿಷನ್ ವ್ಯವಸ್ಥೆ ಕಡಿಮೆ ಇರುತ್ತೆ, ಹಾಗಾಗಿ ಇದರಲ್ಲಿ ಬೆಳವಣಿಗೆ ಕಡಿಮೆ ಇರುತ್ತೆ, ರೈಟ್. ಸೊ ಒಳ್ಳೆ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡ್ಲಿಕ್ಕೆ, ಆಮೇಲೆ ಫಂಗಲ್ ಗ್ರೋತ್ ನ ಅರೆಸ್ಟ್ ಮಾಡ್ಲಿಕ್ಕೆ ಈ ಒಂದು ಪೊಟಾಷಿಯಂ ಹ್ಯೂಮೇಟ್ ಅನ್ನೋದು ಇದರಲ್ಲಿರುವಂತದ್ದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಬೆನಿಫಿಟ್ಸ್ ಏನಾದ್ರೂ ಇದೆ ಅಂದ್ರೆ, ಸೊ ಈ ಒಂದು ಪ್ರಾಡಕ್ಟ್ಸ್ ಉಪಯೋಗ ಮಾಡೋದ್ರಿಂದ ಇಲ್ಲಿವರೆಗೂ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಉಪಯೋಗ ಮಾಡಿಕೊಂಡು ಏನೆಲ್ಲ ಹಾಳು ಮಾಡಿರೋಂಥದ್ದು, ಸೊ ಇದರಿಂದ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬರುತ್ತೆ. ಸೊ ಎಲೆ ಸೈಜ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆಗ್ಬೋದು, ಸೊ ಅದರಲ್ಲಿ ನಂಬರ್ಸ್ ಜಾಸ್ತಿ ಆಗ್ಲಿಕ್ಕೆ, ಅಂದ್ರೆ ಎಲೆ ಒಂದು ಒಂದು 10 ಇದ್ರೆ ಇನ್ನ 20 30 ಆ ರೀತಿಯಲ್ಲಿ ಬೆಳಿಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. So ಅದ್ರ ಜೊತೆಗೆ ಫ್ರೂಟ್ಸ್ ಆಗ್ಲಿ ಫ್ಲವರ್ಸ್ ಆಗ್ಲಿ ಇನ್ನೂ ಚೆನ್ನಾಗಿರ್ಲಿಕ್ಕೆ, ಆಮೇಲೆ ಕ್ರಾಪ್ ಏನು ಒಂದು 10 ಚೀಲ ಬೆಳೆಯುವಂತದ್ದು 15 20 ಚೀಲವರೆಗೂ ಒಂದು ಅಂದ್ರೆ ತಗೊಂಡು ಹೋಗುವಂತದ್ದು. ಸೊ ಯಾವಾಗಾದ್ರೆ ಕೇವಲ ಆಗ್ರೋ ಬೂಸ್ಟರ್ ಯೂಸ್ ಮಾಡ್ತೀವೋ, ಸೊ ಅಷ್ಟು ನಾವು ಡೆವಲಪ್ಮೆಂಟ್ ಅನ್ನ ನೋಡ್ಬೋದು. ಸೊ ಡಾರ್ಕ್ ಗ್ರೀನಿಯಲ್ಲಿ ಇರೋಂತ ಒಂದು ಲೀವ್ಸ್ ಅನ್ನ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಫೋಟೋಸಿಂಥಸಿಸ್ ಅನ್ನೋದು ಜಾಸ್ತಿ ಆಗೋದ್ರಿಂದ ಸೊ ಒಳ್ಳೆ ಬೆಳೆಯನ್ನು ನಾವು ಪಡಿಬಹುದು ಇದರಲ್ಲಿ. ಸೊ ಅದ್ರ ಜೊತೆಗೆ ರೂಟ್ಸ್ ಚೆನ್ನಾಗಿರ್ತವೆ. ಸೊ ಈ ರೀತಿಯಲ್ಲಿ ರೂಟ್ಸ್ ಚೆನ್ನಾಗಿರ್ತವೆ. ಹೆಚ್ಚಿಗೆ ರೂಟ್ಸ್ ಇದ್ದಷ್ಟು ಮೇಲೆ ಏನು ಪ್ಲಾಂಟ್ ಚೆನ್ನಾಗಿರ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ವಾಟರ್ನ ಉಪಯೋಗ ಮಾಡಿಕೊಂಡು ಸೊ ಆಕ್ಸಿಜನ್ ಶುಗರ್ನ ಕೊಡಂತದ್ದೇ ಫೋಟೋಸಿಂಥಸಿಸ್ ಅಂತೀವಿ. ಈ ಒಂದು ಕೆಮಿಕಲ್ ಪ್ರಾಸೆಸ್ ಚೆನ್ನಾಗಿದೆ ಅಂದ್ರೆ ಡೆಫಿನೆಟ್ಲಿ ಬೆಳೆ ಅನ್ನೋದು ಚೆನ್ನಾಗಿರ್ತದೆ. ಸೊ ಅದು ಇವತ್ತಿನ ಕೇವಾ ಆಗ್ರೋ ಬೂಸ್ಟರ್ ಇನ್ಫಾರ್ಮೇಶನ್. ಸೊ ಸೈಜ್ ಅಲ್ಲಿ ಇರ್ಬೋದು, ಶೇಪ್ ಅಲ್ಲಿ ಇರ್ಬೋದು, ಸೊ ವೆಯ್ಟ್ ಇರ್ಬೋದು, ಸೊ ಕಲರ್ ಅಲ್ಲಿ ಇರ್ಬೋದು, ಟೇಸ್ಟ್ ಅಲ್ಲಿ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಆ ಒಂದು ಬೆಳೆ ಚೆನ್ನಾಗಿರ್ಬೇಕು ಅಂದ್ರೆ ಕೇವಾ ಆಗ್ರೋ ಬೂಸ್ಟರ್ ಆಡ್ ಮಾಡೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತವೆ, ರೈಟ್. ಸೊ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನು ಕಡಿಮೆ, ಸೊ ಒಳ್ಳೆ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡಿ ಫಂಗಲ್ ಗ್ರೋತ್ ಅನ್ನ ಕಡಿಮೆ ಮಾಡೋಂಥದ್ದು, ರೈಟ್. ಅದ್ರ ಜೊತೆಗೆ ಮಿನಿಮಮ್ ಒಂದು 2 to 3 years ಅನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಉಪಯೋಗ ಮಾಡ್ತಾ ಇದೀವಿ ಅಂದ್ರೆ 3 to 5 years ಒಳಗಡೆ ಕಂಪ್ಲೀಟ್ ಆಗಿ ಫಲವತ್ತತೆ ಇರೋಂತ ಒಂದು ಭೂಮಿಯನ್ನ ನಾವು ತಗೋಬಹುದು. ಅವಾಗ್ಲಿಂದ ಇನ್ನೂ ಯಾವುದೇ ರೀತಿಯಲ್ಲಿ ಖರ್ಚು ಇಲ್ದಂಗೆ ನಾವು ಒಳ್ಳೆ ಬೆಲೆಯನ್ನ ಪಡಿಬಹುದು. ಸೊ ಪ್ರತಿ ವರ್ಷ ನಾವ್ ಏನೆಲ್ಲ ಬೆಳೆ ತಗೊಂತಾ ಇದೀವಿ, ಒಂದು 10 ಚೀಲ 15 ಚೀಲ ತಗೊಳ್ಳಂತ ವ್ಯಕ್ತಿ ಸೊ 15 20 30ವರೆಗೂ ಅದು ಮುಂದೆ ಹೋಗಂತದ್ದು, ಅಂದ್ರೆ ಅದರದ್ದು ಬೆಳೆ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಳುವರಿ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ, ರೈಟ್. ಸೊ ಇದನ್ನ ಉಪಯೋಗ ಮಾಡೋದು ಹೆಂಗಂದ್ರೆ 500 ಗ್ರಾಮನ 1 ಎಕರೆಗೆ ಉಪಯೋಗ ಮಾಡಬಹುದು. ಅದರಲ್ಲಿ ಸೊ ನೀವು ಆ, ಯಾವ್ದಾದ್ರು ಮಣ್ಣು ತಗೋಬಹುದು, ಉಸುಗು ತಗೋಬಹುದು, ಅಥವಾ ಸೊ ಎಂಡೆ ಗೊಬ್ಬರ, ರೈಟ್, ಅದಾಗ್ಲಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ಹಾಕ್ಬೋದು. ಅಥವಾ ನೀವ್ ಏನಾದ್ರು ಕೆಮಿಕಲ್ ಫರ್ಟಿಲೈಸರ್ಸ್ ಏನಾದ್ರು ಉಪಯೋಗ ಮಾಡ್ತಾ ಇದ್ರೆ ಅನ್ಕೊಟ್ರಿ, ಅದರಲ್ಲಿ ಈ ಒಂದು ಡಬ್ಬೆನ ಮಿಕ್ಸ್ ಮಾಡ್ಬಿಟ್ಟು 1 kg ಡಬ್ಬೆನ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾ ಕಡೆ ಚೆಲ್ಬಹುದು. ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ using Keva Agro Booster. Hope you all enjoyed this. Okay, thank you very much. Thank you for joining. Right, thank you. So if any doubts, you can raise hands.